ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಎಲ್ಲರಿಗೂ ಇಷ್ಟ ಇರುವಂತ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಹೆಲ್ದಿ ಆಗಿರುವಂತ ಒಂದು ಸ್ವೀಟ್ ಚಿಕ್ಕಿ, ಶೇಂಗಾ ಅಥವಾ ನೆಲಕಡಲೆ ಚಿಕ್ಕಿ ಅಥವಾ ಕಟ್ಲಿಸ್ ಅಂತಾನು ಇದಕ್ಕೆ ಕರೀತಾರೆ ನಮ್ಮ ಕಡೆ ಎಲ್ಲ. ಸರಿಯಾದ ವಿಧಾನದಲ್ಲಿ ಈ ಚಿಕ್ಕಿ ಹೇಗೆ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಒಂದ್ಸಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡ್ಲೇ ಸಿಗುತ್ತೆ. ಬನ್ನಿ ಈ ಚಿಕ್ಕಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಲ್ಲಿ ನಾನು ಅರ್ಧ ಕಪ್ಪು ತುರ್ದಿಟ್ಕೊಂಡಂತಹ ಬೆಲ್ಲ ತಗೊಂಡಿದ್ದೀನಿ. ಅರ್ಧ ಕಪ್ ಅಂದ್ರೆ ನೋಡಿ, ನಾನು ಫುಲ್ ಆಗಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಟೈಟ್ ಆಗಿ ಫುಲ್ ಆಗಿ ತಗೊಂಡಿದ್ದೀನಿ. ಅರ್ಧ ಕಪ್ಪು ತುರ್ದಿಟ್ಕೊಂಡಂತಹ ಬೆಲ್ಲ ನೋಡಿ ಈ ರೀತಿ ಇದೆ. ಓಕೆ, ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ನೀರು 2 ಸ್ಪೂನ್ನಷ್ಟು ನೀರು ಹಾಕ್ತೀನಿ. ಅಷ್ಟು ಸಾಕು, 2 ಸ್ಪೂನ್ನಷ್ಟು ನೀರು. ಇನ್ನು ಫ್ಲೇಮ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಫಸ್ಟಿಗೆ ಏನಾಗ್ಬೇಕಂದ್ರೆ ಜಸ್ಟ್ ಮೆಲ್ಟ್ ಕರಗಿದ್ರೆ ಸಾಕು. ಬೆಲ್ಲ ಫುಲ್ ಆಗಿ ಕರಗಿ ನೀರಾದ್ರೆ ಸಾಕು. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿ ನೀರಾಗಿದೆ. ಇವಾಗ ನಾನೀಗವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಒಂದು ಸ್ಟ್ರೈನರ್ ಅಲ್ಲಿ ಈ ರೀತಿ ಇದನ್ನ ಸೋಸ್ತಾ ಇದ್ದೀನಿ. ಯಾಕಂದ್ರೆ ಬೆಲ್ಲದಲ್ಲಿ ಏನಾದ್ರೂ ಕಸ ಇದ್ರೆ ನಮಗೆ ಹೋಗ್ಬೇಕು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ನೀವು ಒಳ್ಳೆ ಪ್ಯೂರ್ ಆಗಿರುವ ಬೆಲ್ಲ, ನಿಮ್ ಬೆಲ್ಲದಲ್ಲಿ ಕಲ್ಲೇನು ಕಸ ಇಲ್ಲ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಇದನ್ನ ಸೋಸ್ಬೇಕಾದ ಅವಶ್ಯಕತೆ ಇಲ್ಲ, ನೇರವಾಗಿ ಇದನ್ನ ಮಾಡ್ಬೋದು. ನೋಡಿ, ನಾನು ಈ ರೀತಿ ಮಾಡ್ಬಿಟ್ರೆ ನಮಗೆ ಒಳ್ಳೆ ಪ್ಯೂರ್ ಆಗಿರುವಂತಹ ಬೆಲ್ಲದ ಸಿರಪ್ ಸಿಗುತ್ತೆ, ಬೆಲ್ಲದ ಪಾಕ. ನೋಡಿ, ಇಷ್ಟು ಕಸ ಇತ್ತು ಇದರಲ್ಲಿ, ಅದ ಕಾರಣ ಈ ರೀತಿ ಮಾಡಿದ್ದೆ. ನೋಡಿ, ಪುನಃ ಅದೇ ಪ್ಯಾನಿಗೆ ನಾನಿಲ್ಲಿ ಸೋಸಿಟ್ಟಂತಹ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ಇವಾಗ ಫ್ಲೇಮ್ ಆಫ್ ಮಾಡಿಟ್ಟಿದ್ದೆ. ಇನ್ನು ಪುನಃ ನಾನು ಆನ್ ಮಾಡ್ತಾ ಇದ್ದೀನಿ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದು ಕರೆಕ್ಟ್ ಆಗಿ ಪಾಕ ಬರಬೇಕು. ನಾವು ಚಿಕ್ಕಿ ಮಾಡುವಾಗ ಮೇನ್ ಆಗಿ ನೋಡ್ಬೇಕಾಗಿರೋದು ಇದ್ರ ಬೆಲ್ಲದ ಪಾಕ. ಇದು ಮಾತ್ರ ಕರೆಕ್ಟ್ ಆಗಿರ್ಬೇಕು. ನೋಡಿ, ಇವಾಗ ಕುದಿತಾ ಇದೆ. ನೋಡಿ, ಈ ರೀತಿ ಇದೆ ನಮ್ಮ ಬೆಲ್ಲದ ಪಾಕ. ನೋಡಿ, ಕರೆಕ್ಟ್ ಆಗಿ ಕುದಿತಾ ಇದ್ದೀನಿ. ಇದಕ್ಕೆ ನಾನು 1 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. 1 ಸ್ಪೂನ್ನಷ್ಟು ತುಪ್ಪ ಸಾಕು. ಹಾಕ್ಬಿಟ್ಟು ಇದನ್ನ ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ, ಕರೆಕ್ಟ್ ಪಾಕ ಬರೋ ತನಕ ಮಿಕ್ಸ್ ಮಾಡಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕು, ಹೈ ಫ್ಲೇಮ್ ಅಲ್ಲಿ ಇಡಬೇಡಿ. ಓಕೆ, ನೋಡಿ, ಇದು ಇವಾಗ ಪಾಕ ಆಗಿಲ್ಲ, ಆದ್ರೂ ನಾನು ಯಾವ ರೀತಿ ಚೆಕ್ ಮಾಡೋದಂತ ಹೇಳ್ತೀನಿ. ಸ್ವಲ್ಪ ತಣ್ಣೀರು ತಗೊಂಡ್ಬಿಟ್ಟು ನೋಡಿ, ಅದಕ್ಕೆ ನಮ್ಮ ಈ ಬೆಲ್ಲದ ಪಾಕ ಹಾಕಿ ನೋಡ್ಬೇಕು. ಈ ರೀತಿ ಮಾಡುವಾಗ ಇದು ಒಳ್ಳೆ ಗಟ್ಟಿ ಬರ್ಬೇಕು. ಅದು ಎಷ್ಟು ಗಟ್ಟಿ ಬರ್ಬೇಕು ಅಂತ ಆಮೇಲೆ ಹೇಳ್ತೀನಿ. ನೋಡಿ, ಇದು ಇವಾಗ ನೋಡಿ ಒಳ್ಳೆ ಸಾಫ್ಟ್ ಆಗಿದೆ, ಹಲ್ವಾ ತರ ಇದೆ. ಈ ರೀತಿ ಅಲ್ಲ, ನೋಡಿ, ಈ ರೀತಿ ಅಲ್ಲ ನಮ್ಗೆ ಬೇಕಾಗಿರೋದು. ಒಳ್ಳೆ ಗಟ್ಟಿ ಆಗಿರುವಂತಹ ಒಂದು ಬೆಲ್ಲದ ತುಂಡು ಸಿಗ್ಬೇಕು. ಓಕೆ, ಇನ್ನು ಪುನಃ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾನೆ ಸಿರಪ್ ರೆಡಿ ಮಾಡ್ತೀನಿ. ನೋಡಿ, ಇವಾಗ ಪುನಃ ಇದು ಗಟ್ಟಿ ಆಗ್ತಾ ಬಂದಿದೆ, ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬೋದು. ನಾವು ಪುನಃ ಇದನ್ನ ಚೆಕ್ ಮಾಡೋಣ. ಅದೇ ನೀರಿಗೆ ನಾನು ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಸ್ವಲ್ಪ ಹಾಕ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ. ನೋಡಿ, ಈ ರೀತಿ ಸ್ವಲ್ಪ ಹಾಕ್ಬಿಟ್ಟು ಇನ್ನು ನೋಡ್ತೀನಿ. ಇದು ಇವಾಗ ಮುಟ್ಟುವಾಗ್ಲೇ ನಮಗೆ ಕೂಡ್ಲೆ ಅದು ಗಟ್ಟಿ ಆಗುತ್ತೆ. ನೋಡಿ, ಕೂಡ್ಲೆ ಗಟ್ಟಿ ಆಗುತ್ತೆ. ಇನ್ನೇನ್ ಮಾಡ್ಬೇಕಂದ್ರೆ ಇದು ಕಟ್ ಮಾಡುವಾಗ ಕರೆಕ್ಟ್ ನಮ್ಗೆ ಚಕ್ಕುಲಿ ಎಲ್ಲ ಕಟ್ ಮಾಡೋ ತರ ಸಿಗ್ಬೇಕು. ನೋಡಿ, ಸೌಂಡ್ ಕೇಳಿಸ್ತಾ? ನೋಡಿ, ನೋಡಿ, ಕರೆಕ್ಟ್ ಸೌಂಡ್ ಬರಬೇಕು. ಇಲ್ಲಾಂದ್ರೆ ನೀವು ಪ್ಲೇಟಿಗೆ ಏನಾದ್ರೂ ಮೇಲಿಂದ ಕೆಳಗಡೆ ಹಾಕ್ಬಿಟ್ರೆ ಕಲ್ಲು ಬೀಳಿಸುವ ತರ ಸೌಂಡ್ ಬರ್ಬೇಕು. ಆ ರೀತಿ ಅಷ್ಟು ಗಟ್ಟಿ ಆಗ್ಬೇಕು. ಓಕೆ, ನೋಡಿ, ಇದು ಕರೆಕ್ಟ್ ಪಾಕ. ಇದು ಇಷ್ಟ ಆದ್ರೆ ಸಾಕು. ಇದಕ್ಕಿಂತ ಕಡಿಮೆನೂ ಆಗ್ಬಾರ್ದು, ಜಾಸ್ತಿನೂ ಆಗ್ಬಾರ್ದು. ಇನ್ನು ಇದಕ್ಕೆ ನಾನು ರೋಸ್ಟ್ ಮಾಡಿಟ್ಟಂತಹ ನಮ್ಮ ಶೇಂಗಾ ಅಥವಾ ನೆಲಕಡಲೆ ಹಾಕ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ರೋಸ್ಟ್ ಮಾಡಿಟ್ಕೊಂಡಿರೋದು. ನೀವು ಮಾರ್ಕೆಟ್ ಇಂದ ತಗೊಳ್ತಿದ್ರೆ ಉಪ್ಪಿಲ್ಲದೆ ರೋಸ್ಟ್ ಮಾಡಿದ ನೆಲಗಡಲೆ ತಗೋಬೇಕು. ಉಪ್ಪು ಹಾಕಿಟ್ಟು ರೋಸ್ಟ್ ಮಾಡಿದ್ದು ಬೇಡ ನಮಗೆ ಈ ರೆಸಿಪಿಗೆ. ಉಪ್ಪಿಲ್ಲದೆ ರೋಸ್ಟ್ ಮಾಡಿದಂತ ನೆಲಗಡಲೆ, ಇಲ್ಲಾಂದ್ರೆ ಹಸಿ ನೆಲಗಡಲೆ ತಗೊಂಡ್ಬಿಟ್ಟು ಸ್ವಲ್ಪ ಪ್ಯಾನ್ ಅಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡಿದ್ರು ಸಾಕು. ಚೆನ್ನಾಗಿ ರೋಸ್ಟ್ ಮಾಡಿ. ಇದು ಇವಾಗ ಸ್ಟವ್ ಆವಾಗ್ಲೇ ಆಫ್ ಮಾಡ್ಬೇಕು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ತುಪ್ಪ ಸವರಿದ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಪ್ಲೇಟ್ ಅಲ್ಲಿ ಹಾಕೊಳ್ಳೋದು. ಕರೆಕ್ಟ್ ಆಗಿ ನಮಗೆ ಎದ್ದು ಬರುತ್ತೆ. ಇಲ್ಲಾಂದ್ರೆ ನಿಮ್ಗೆ ಬಟರ್ ಪೇಪರ್, ಬಾಳೆ ಎಲೆ, ಆ ತರ ಏನ್ ಬೇಕಿದ್ರೆ ನಿಮ್ಗೆ ಉಪಯೋಗಿಸಬಹುದು. ಪ್ಲೇಟ್ ಇದ್ರೆ ಪ್ಲೇಟ್ ಅಲ್ಲೇ ಬರುತ್ತೆ. ಇನ್ನು ಇದು ಬಿಸಿ ಬಿಸಿ ಇರುವಾಗ್ಲೇ ನಾವು ಇದನ್ನ ಸೆಟ್ ಮಾಡ್ಬೇಕು. ನೋಡಿ, ಈ ರೀತಿ ಆರಿದ್ಮೇಲೆ ಇದು ಗಟ್ಟಿ ಆಗ್ಬಿಡುತ್ತೆ. ಆಮೇಲೆ ನಮ್ಗೆ ಸೆಟ್ ಮಾಡಕ್ ಆಗಲ್ಲ. ನಿಮ್ಗೆ ಎಷ್ಟು ದಪ್ಪ ಬೇಕು ಆ ರೀತಿ ನೋಡ್ಕೊಂಡು ಕರೆಕ್ಟ್
ಈ ರೀತಿ ಒಂದು ಗ್ಲಾಸ್ ಏನಾದ್ರೂ ಉಪಯೋಗಿಸಿ, ಇಲ್ಲಾಂದ್ರೆ ನಮ್ಮ ಲಟ್ಟಣಿಗೆ ಉಪಯೋಗಿಸಿ ಮಾಡ್ಬೋದು ಇದು ಚಪಾತಿ ಮಾಡೋದು. ನೋಡಿ ಕರೆಕ್ಟ್ ಆಗಿದೆ. ಇವಾಗ ಬಿಸಿ ಇರುವಾಗ್ಲೇ ನಾವ್ ಇದಕ್ಕೆ ಈ ರೀತಿ ಲೈನ್ ಹಾಕೋಬೇಕು. ಸ್ವಲ್ಪ ಆಳವಾಗಿ ಹಾಕೊಳ್ಳಿ, ಹಾಗಿದ್ರೆ ಮಾತ್ರ ನಮಗೆ ಅದು ಆರಿದ ಮೇಲೆ ಕರೆಕ್ಟ್ ಶೇಪ್ ಅಲ್ಲಿ ಕಟ್ ಮಾಡೋದಿಕ್ಕಾಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಅಲ್ಲಿ ಆಳವಾಗಿ ಈ ರೀತಿ ಲೈನ್ ಹಾಕೊಳ್ಳಿ. ಇದು ಫುಲ್ ಆಗಿ ಆರ್ಲಿ. ನೋಡಿ ಇವಾಗ ಇದು ಫುಲ್ ಆಗಿ ಆರಿದೆ. ವಾವ್, ನೋಡಿ ನಮ್ಮ ಚಿಕ್ಕಿ ನೋಡಿ ರೆಡಿ ಆಗಿದೆ. ಕಟ್ಲೀಸ್ ಇಲ್ಲಿ ರೆಡಿ ಆಗಿದೆ. ಸೂಪರ್ ಆಗಿದೆ ನೋಡಿ. ಕರೆಕ್ಟ್ ಕಲರ್ ಎಲ್ಲ ನಮಗೆ ಸಿಕ್ಕಿದೆ. ನಾನು ಸ್ವಲ್ಪ ಕಪ್ಪು ಬೆಲ್ಲ ತಗೊಂಡಿದ್ದೀನಿ, ಅದ ಕಾರಣ ಕರೆಕ್ಟ್ ಕಲರು ಸಿಕ್ಕಿದೆ ನಮಗೆ. ಟೇಸ್ಟಿ ಆಗಿರುವಂತ ಚಿಕ್ಕಿನ್ ಇದನ್ನ ಕಟ್ ಮಾಡೋಣ. ನಿಮ್ಗೆ ಅವಾಗ ಲೈನ್ ಹಾಕಿದ್ವಲ್ಲ ಅದ್ರ ಮೇಲ್ಗಡೆನೆ ಕಟ್ ಮಾಡಿಸ್ಕೊಳ್ಳಿ. ನೋಡಿ ವಾವ್, ಸೂಪರ್ ಆಗಿರುವಂತಹ ಚಿಕ್ಕಿಲಿ ರೆಡಿ ಆಗಿದೆ ನೋಡಿ. ಕರೆಕ್ಟ್ ಕಟ್ ಆಗುತ್ತೆ. ಕರೆಕ್ಟ್ ಪಾಕ ಬಂದ್ರೆ ಈ ರೀತಿ ಆಗುತ್ತೆ. ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಕಡಿಮೆ ಆಗ್ಬಿಟ್ರೆ ನಮಗೆ ಸ್ಟಿಕ್ಕಿ ಅಂಟಾಗಿರುತ್ತೆ. ನೋಡಿ ಇಲ್ಲಿ ರೆಡಿ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.